ಸಿಲಿಂಡರ್ ಸ್ಫೋಟ ಆಗಿದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪುಲಕೇಶಿ ನಗರದ ಡೇವಿಸ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಟೆರೆಸ್ ಮೇಲೇರಿದ್ದಾರೆ ಯುವಕರು. ಸಿಲಿಂಡರ್ ಬ್ಲಾಸ್ಟ್ ಆಗ್ಬಿಟ್ಟಿದೆ. ಇದರಲ್ಲಿ ಇಬ್ಬರು ಗಾಯಗೊಂಡಿದ್ದಾರೆ. ಇನ್ನು ಈ ರೀತಿ ಸ್ಫೋಟ ಆಗ್ತಾ ಇದ್ದಂತೆ ಯುವಕರೆಲ್ಲರೂ ಕೂಡ ಟೆರೆಸ್ ಮೇಲೇರಿದ್ದಾರೆ. ಯುವಕರನ್ನ ರಕ್ಷಿಸಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ. ಯುವಕರಿಗೆ ಸಣ್ಣ ಪುಟ್ಟ ಗಾಯ ಆಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಗ್ನಿ ಅವಘಡ ಸಂಬಂಧ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಸಿಲಿಂಡರ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಲ್ಲಿಗೆ ಭೇಟಿ ನೀಡಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಯುವಕರ ರಕ್ಷಣೆ ಮಾಡಿದ್ದಾರೆ. ಸಿಲಿಂಡರ್ ಸ್ಫೋಟ ಆಗ್ಬಿಟ್ಟಿದೆ. ಈ ರೀತಿ ಅಗ್ನಿ ಅವಘಡ ಆಗ್ತಾ ಇದ್ದಂತೆ ಯುವಕರು ಟೆರೆಸ್ ಮೇಲೆ ಹತ್ತು ಹೋಗಿದ್ದಾರೆ. ಅಲ್ಲಿದ್ದಂತಹ ಯುವಕರನ್ನ ಅಗ್ನಿಶಾಮಕ ದಳ ಸಿಬ್ಬಂದಿಗೆ ರಕ್ಷಣೆ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿರೋದ್ರಿಂದ ಇಬ್ಬರು ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಇದು. ಬೆಳ್ಳಂಬೆಳಗ್ಗೆನೆ ಆಗಿರುವಂತಹ ಘಟನೆ. ಇತ್ತೀಚೆಗೆ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಗಳು ಕೂಡ ಹೆಚ್ಚಾಗ್ತಾನೆ. ಒಂದು ಬೇಸಿಗೆ ಇನ್ನೊಂದು ಸಿಲಿಂಡರ್ ಆಫ್ ಮಾಡಿರಲ್ಲ, ಲೀಕೇಜ್ ಆಗ್ತಾ ಇರುತ್ತೆ, ಅದು ಯಾವುದನ್ನು ಕೂಡ ಗಮನಿಸ್ತಾ ಇರಲ್ಲ. ಈ ರೀತಿ ನಿರ್ಲಕ್ಷ್ಯ ಮಾಡಿದಾಗ ನೋಡಿ ಯಾವ ರೀತಿ ಸ್ಫೋಟ ಆಗಿದೆ ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಮೊನ್ನೆ ಕೂಡ ಇಂಥದ್ದೇ ಘಟನೆ ನಡೆದಿತ್ತು. ಈಗ ಮತ್ತೆ ಸಿಲಿಂಡರ್ ಸ್ಫೋಟ ಆಗಿರೋದು ಪುಲಕೇಶಿ ನಗರದಲ್ಲಿ. ಇಲ್ಲ ಯಾರು ಮಾತಾಡಲ್ಲ. ನೋಡಿ ಬ್ಲಾಸ್ಟ್ ಆಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ಬೃಹತ್ತಾದಂತಹ ಸೌಂಡ್ ಬಂದಿದ್ದನ್ನು ಕೂಡ ನೀವು ಕೇಳಿಸ್ಕೊಂಡಿರ್ತೀರಾ. ಈ ರೀತಿಯಾಗಿ ಸಿಲಿಂಡರ್ ಸ್ಫೋಟಗಳು ಹೆಚ್ಚಾಗ್ತಾನೆ ಇವೆ. ಮನೆ ನವೀಕರಣದ ಸಂದರ್ಭದಲ್ಲಿ ಒಂದು ಸ್ಫೋಟ ಆಯಿತು. ಅದಾದ ನಂತರ ಮೊನ್ನೆಯೂ ಕೂಡ ಇದೇ ರೀತಿ ಮನೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತು. ಪಕ್ಕದ ಮನೆಯವ್ರು ಬಂದಿದ್ರು, ಅವರು ಸಿಲಿಂಡರ್ ಆಫ್ ಮಾಡ್ಬೇಕು, ಗ್ಯಾಸ್ ಆಫ್ ಮಾಡಬೇಕು ಅಂದ್ಕೊಂಡಿದ್ರು. ಅಷ್ಟು ಒಳಗೇನೆ ಈ ರೀತಿ ಆಗಿತ್ತು. ಈಗ ಮತ್ತೊಂದು ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು. ಎಲ್ಲರೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನಿಮ್ಮ ಸಿಲಿಂಡರನ್ನು ಆಗಾಗ ಪರಿಶೀಲನೆ ಮಾಡಿ. ಲೀಕೇಜ್ ಆಗ್ತಾ ಇದೆಯಾ ಅಥವಾ ಆ ಒಂದು ರೆಗ್ಯುಲೇಟರ್ ಏನಿದೆ ಅದಕ್ಕೂ ಕೂಡ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಅದೇನಾದರೂ ಎಕ್ಸ್ಪೈರ್ ಆಗಿದೆಯಾ ಇದೆಲ್ಲವನ್ನು ಕೂಡ ನೀವು ಆಗಾಗ ಗಮನಿಸ್ತಾ ಇರಬೇಕಾಗುತ್ತೆ. ಇಲ್ಲ ಅಂದರೆ ಇದೇ ರೀತಿಯಾದಂಥ ಘಟನೆಗಳು ರಿಪೀಟ್ ಆಗುತ್ತೆ. ಸದ್ಯಕ್ಕೆ ಇಬ್ಬರಿಗೆ ಗಾಯಗಳಾಗಿದ್ದಾವಂತೆ ಈ ಒಂದು ಸಿಲಿಂಡರ್ ಬ್ಲಾಸ್ಟ್ನಲ್ಲಿ. ಅವರು ಈ ರೀತಿ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಟೆರೆಸ್ ಹತ್ಬಿಟ್ಟಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಬೆಂಕಿ ನಂದಿಸಿ ಜೊತೆಗೆ ಅಲ್ಲಿದ್ದಂತಹ ಯುವಕರನ್ನ ಕೂಡ ರಕ್ಷಣೆ ಮಾಡಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಟ್ ಈ ರೀತಿ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಗಳು ಜನರನ್ನ ಬೆಚ್ಚಿ ಬೀಳಿಸ್ತಾ ಇವೆ. ಒಂದು ರೀತಿಯಾಗಿ ಗ್ಯಾಸ್ ಹಚ್ಚೋದಕ್ಕೂ ಕೂಡ ಭಯದ ವಾತಾವರಣ ನಿರ್ಮಾಣ ಆಗೋ ರೀತಿ ಆಗ್ಬಿಟ್ಟಿದೆ. ಯಾವಾಗ ಎಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತ ಗೊತ್ತಾಗಲ್ಲ ಅಂತ. ಹಾಗಾಗಿ ಈ ಗ್ಯಾಸ್ ಸ್ಮೆಲ್ ಬಂತು ಅಂದರೆ ನೀವು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಪ್ರತಿ ಬಾರಿ ಕೂಡ ಗ್ಯಾಸ್ ಯೂಸ್ ಮಾಡಿದ ಮೇಲೆ ಕೆಳಗಡೆ ರೆಗ್ಯುಲೇಟರ್ ಏನಿದೆ ಆಫ್ ಮಾಡಿ. ಆ ಸಂದರ್ಭದಲ್ಲಿ ಈ ರೀತಿ ಬ್ಲಾಸ್ಟ್ ಆಗುವಂಥ ಸಾಧ್ಯತೆಗಳನ್ನ ತಗ್ಗಿಸಬಹುದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಈ ರೀತಿಯ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಗಳು ಒಂದೊಂದಾಗಿ ಪದೇ ಪದೇ ರಿಪೀಟ್ ಆಗ್ತಾನೆ ಇವೆ. ಜನರು ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅಂತ ಸದ್ಯಕ್ಕೆ ಇಲ್ಲಿ ಪುಲಕೇಶಿ ನಗರದಲ್ಲಿ ಬ್ಲಾಸ್ಟ್ ಆಗೋದಕ್ಕೆ ಕಾರಣ ಏನು ಅಂತ?
ಸೌಖ್ಯನ ಬೆಂಗಳೂರಿನಲ್ಲಿ ತಡರಾತ್ರಿ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು. ಸಿಲಿಂಡರ್ ಸ್ಫೋಟಕ್ಕೆ ಇಬ್ಬರು ಯುವಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪುಲ್ಕೇಶಿ ನಗರದ ಡೇವಿಡ್ ರಸ್ತೆಯಲ್ಲಿ ಈ ಇನ್ಸಿಡೆಂಟ್ ಆಗಿರುವಂತದ್ದು. ಸೊ ಒಂದು ಗ್ಯಾಸ್ ಲೀಕೇಜ್ ಆಗಿ ಸಿಲಿಂಡರ್ ಸ್ಫೋಟ ಆಗಿರುವಂತ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ತಡರಾತ್ರಿ ಏನು ಇನ್ಸಿಡೆಂಟ್ ಆಗುತ್ತೆ, ನಾವು ಅದನ್ನ ಸಿಸಿಟಿವಿ ಫುಟೇಜ್ ನಲ್ಲಿ ನೋಡಿ ಗೊತ್ತಾಗುತ್ತೆ ತೀವ್ರತೆ ಅಂದ್ರೆ ಎಷ್ಟು ಮಟ್ಟಿಗೆ ಅದು ಬ್ಲಾಸ್ಟ್ ಆದ ತೀವ್ರತೆಗೆ. ಏನು ರಸ್ತೆಗೆಲ್ಲ ಕೂಡ ಅದು ಗೋಡೆ ಇರ್ಬೋದು, ಇಲ್ಲ ಮನೆ ಇತರ ಭಾಗಗಳು ಪೀಸ್ ಆಗಿ ಹೊರ ಬಂದಿರುವಂತದ್ದು. ಅಂದ್ರೆ ಸಾಮಾನ್ಯವಾಗಿ ಬೇಸಿಗೆ ಆರಂಭ ಆಗುವಂತ ಸಮಯದಲ್ಲಿ ಏನೋ ಈ ಅಗ್ನಿ ಅವಘಡಗಳು ಹೆಚ್ಚಾಗಿ ನಡೆಯುತ್ತದು. ಬೆಂಗಳೂರು ಇರ್ಬೋದು, ಇಲ್ಲ ಬೇರೆ ಕಡೆ ಇರ್ಬೋದು. ಈ ನಾವು ಹಳ್ಳಿ ಗ್ರಾಮೀಣ ಪ್ರದೇಶದ ಕಡೆ ನೋಡೋದಾದ್ರೆ ಈ ಅಗ್ನಿ ಅವಘಡ ಅಂದ್ರೆ ಕಾಡುಗಳಿಗೆ, ಅರಣ್ಯ ಪ್ರದೇಶಗಳಿಗೆ ಯಾವ ರೀತಿಯಾಗಿ ಬೆಂಕಿಗಳು ಬೀಳುತ್ತೆ, ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಇಂಥ ಇನ್ಸಿಡೆಂಟ್ ಗಳು ಆಗ್ತಾ ಇರ್ತವೆ. ಇದಕ್ಕೆ ಶಾರ್ಟ್ ಸರ್ಕ್ಯೂಟ್ ಇರ್ಬೋದು, ಇಲ್ಲ ನಿರ್ಲಕ್ಷ್ಯಗಳಿರ್ಬೋದು. ಸೊ ನಾವು ಬಳಕೆ ಮಾಡುವಂತ ವಸ್ತುಗಳನ್ನ ಯಾವ ರೀತಿಯಾಗಿ ಬಳಕೆಯನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ಪರಿಜ್ಞಾನ ಇರಬೇಕಾಗುತ್ತೆ. ಸಿಲಿಂಡರ್ ಕೂಡ ಇವರು ಸರಿಯಾದ ರೀತಿಯಲ್ಲಿ ಆಫ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈ ರೀತಿ ಇನ್ಸಿಡೆಂಟ್ ಗಳಾಗುವಂತ ಸಾಧ್ಯತೆಗಳಿರುತ್ತೆ. ಕೂಡ ನಿನ್ನೆ ಕೂಡ ಇದೇ ರೀತಿಯಾಗಿ ಇನ್ಸಿಡೆಂಟ್ ಆಗಿರುವಂತದ್ದು. ಅದಷ್ಟು ಸ್ವಲ್ಪ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಇಬ್ಬರಿಗೂ ಸ್ವಲ್ಪ ಗಾಯಗಳಾಗಿದ್ದು ಇಬ್ಬರನ್ನು ಕೂಡ ಈಗಾಗಲೇ ಆಸ್ಪತ್ರೆಗೆ ದಾಖಲೆಯನ್ನ ಮಾಡಲಾಗಿದೆ. ಯಾವಾಗ ಈ ರೀತಿಯಾಗಿ ಸಿಲಿಂಡರ್ ಏಕಾಏಕಿ ಬ್ಲಾಸ್ಟ್ ಆಗುತ್ತೆ, ಬ್ಲಾಸ್ಟ್ ಆದ ಬೆಂಗಳೂರು ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ಅವರು ಬಂದು ಏನು ಬೆಂಕಿಯನ್ನು ನಂದಿಸುವ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಈ ಇನ್ಸಿಡೆಂಟ್ ಗೆ ಕಾರಣ ಏನಂದ್ರೆ ಗ್ಯಾಸ್ ಲೀಕೇಜ್ ಆಗಿದೆ, ಬೇರೆ ಏನಾದ್ರು ಕಾರಣ ಇದೆ ಅನ್ನೋದ್ರ ಬಗ್ಗೆ ಕೂಡ ಅಗ್ನಿಶಾಮಕ ಸಿಬ್ಬಂದಿ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.